ನಂಬಿ ಬಂದ ಸ್ನೇಹಿತರನ್ನ ಯಾಕೆ ಕೆಲವರು ಡಿಗ್ರೇಡ್ ಮಾಡ್ತಾರೆ, ಯಾವ್ಯಾವ ತರ ಡಿಗ್ರೇಡ್ ಮಾಡ್ತಾರೆ, ಏನಕ್ಕೆ ಡಿಗ್ರೇಡ್ ಮಾಡಬಹುದು ಅನ್ನೋದಾದ್ರೆ, ಈಗ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಒಂದೊಬ್ಬ ವೈಲೆಂಟ್ ಆಗಿರ್ತಾನೆ, ಅಂದ್ರೆ ಒಬ್ಬ ಖಡಕ್ ಆಗಿರ್ತಾನೆ ಅಂತ ಅನ್ಕೊಳ್ಳೋಣ. ಆ ಗ್ರೂಪ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು ಜಾಯಿನ್ ಆಗ್ತಾನೆ, ಅಂದ್ರೆ ಅವನೊಬ್ಬ ಸೈಲೆಂಟ್ ಆಗಿರೋ ಹುಡುಗ. ಒಂದು ಸೈಲೆನ್ಸ್ನೆಸ್ ನ ನೋಡಿ ಇವರು ಎನ್ಕ್ಯಾಶ್ ಮಾಡ್ಕೊಂತಾರೆ. ಹೋಗಿ ಸಿಗರೇಟ್ ತಗೊಂಬರೋ, ಲೋಬಿಡ ಐಸ್ ಕ್ರೀಮ್ ತಗೊಂಬರೋ, ಟೀ ಗ್ಲಾಸ್ ತಗೊಂಡೋಗಲ್ಲಿಡ, ಕುಡ್ದಿರೋ ಟೀ ಗ್ಲಾಸ್ ತಗೊಂಡು ಹೋಗಲ್ಲಿ ಇಡಿಸ್ತಾರೆ. ಅದಲ್ಲದೆ ಅವರ ಮನೆ ಕೆಲ್ಸಾನು ಕೂಡ ಮಾಡ್ಸ್ಕೊಂತಾರಂತೆ. ಯಾಕೆ ಈ ತರ ಮಾಡ್ತಾರ ಅವರು? ನಂಬಿ ಬಂದ ಸ್ನೇಹಿತ ತಾನೆ, ಅವ್ರೇನ್ ಕಂಡೋರಲ್ವಲ್ಲ, ಅವ್ರೇನಾದ್ರೂ ಹೈಯರ್ ಮಾಡಿದ್ದಾರ ಕೆಲಸಕ್ಕೆ, ಅಂದ್ರೆ ಫ್ರೆಂಡ್ಶಿಪ್ ಅನ್ನೋ ನೆಪದಲ್ಲಿ ಕೆಲವರು ಕೂಲಿ ಆಳ್ ತರ ನೋಡ್ತಿದ್ದಾರೆ ಅವರ ಸ್ನೇಹಿತರನ್ನ ಅಂತ ಕೆಲವೊಬ್ರು ಮಾತಾಡ್ಕೊಂತಿದ್ದಾರೆ. ಅದಕ್ಕೆ ಗ್ರೋ ಈ ಫ್ರೆಂಡ್ಸ್ ಸವಾಸನೆ ಬೇಡ ನಮ್ಗೆ, ಯಾರು ಬೇಡ, ಒಬ್ಬೊಬ್ನೇ ಆರಾಮಾಗೆ ಓಡಾಡ್ಕೊಂಡಿರ್ತೀನಿ ಈಗಲ್ ತರ ಅಂತ ಕೆಲವರು ಮಾತಾಡ್ಕೊಳ್ತಾರೆ. ಯಾಕೆ ಅಂತಂದ್ರೆ ಈ ತರ ಕೆಲವರು ದರ್ಪ, ದೌಲತ್ತು, ಗತ್ತು, ಗಮ್ಮತ್ತು ಫ್ರೆಂಡ್ಸ್ ಗಳ ಹತ್ರ ತೋರ್ಸಿದಾಗ ಆ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಒಂದಲ್ಲ ಒಂದಿನ ಅವನಿಗೆ ಕೋಪ ಬರುತ್ತೆ, ಬೇಜಾರಾಗ್ತಾನೆ. ಫ್ರೆಂಡ್ಸ್ ಎಲ್ಲ ಪ್ರತಿಯೊಬ್ರು ಎಲ್ಲ ಹಿಂಗೇನೆ ನಮ್ಮನ್ನೆಲ್ಲ ಯುಟಿಲೈಸ್ ಮಾಡ್ಕೊಂತಾರೆ, ಅವ್ರ ಮನೆ ಕೆಲ್ಸಕ್ಕೆ ನಾವುಗಳು ಹಾಕ್ಬೇಕು. ಆದ್ರೆ ನಮ್ಮ ಮನೆಗೆ ಏನಾದ್ರು ಕೆಲ್ಸಕ್ ಬೇಕು ಅಂದ್ರೆ ಅವ್ರು ಯಾರಾದ್ರೂ ಬರ್ತಾರ, ಕೆಲ್ಸ ಇದೆಮ್ಮ ಬರಕ್ ಆಗಲ್ಲಮ್ಮ ಅಂತಾರೆ. ಅಕ್ಕಿ ಮೂಡೆ ತರಬೇಕಾಗಿರುತ್ತೆ, ಗಾಡಿ ಕೊಡು ಅಂದ್ರೂ ಕೊಡಲ್ಲ. ಅದಲ್ಲದೆ ಅವ್ರ ಮನೆಗೆ ಏನಾದ್ರು ಬೇಕು ಅಂದ್ರೆ ರೇಷನ್ ತಗೊಂಬಾರೋ ಅಂತ ಹೇಳ್ತಾರೆ. ಅವ್ರ ಮನೆ ಏನಾದ್ರು ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಂದ್ರೆ ಹೂವ ತಗೊಂಬಂದ್ರೆ ಹೂವ ತಗೊಂಬಂದ್ ಕೊಡ್ಬೇಕು. ಅದೇ ನಮ್ಮ ಮನೆಗೆ ಏನಾದ್ರು ಬೇಕು ಅಂದ್ರೆ ಬರಲ್ಲ, ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಬರಲ್ಲ. ಈ ತರದೆಲ್ಲ ಕೆಲವ್ರು ಮಾಡ್ತಾರಂತೆ. ಅದೇನಕ್ಕೋಪ ಗೊತ್ತಿಲ್ಲ, ಇದು ಮೇಲ್ನೋಟಕ್ಕೆ ಬಂದಿರ್ತಕ್ಕಂತ ವಿಚಾರ. ಇದು ಡ್ಯಾಡಿ ಬ್ಯಾಕ್ ಗ್ರೌಂಡ್, ಮಮ್ಮಿ ಬ್ಯಾಕ್ ಗ್ರೌಂಡ್, ಸಂಬಂಧಿಕರ ಬ್ಯಾಕ್ ಗ್ರೌಂಡ್, ಪೊಲೀಸ್ ಅಧಿಕಾರಿ ಆಗಿದ್ದಾರೆ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ, ಎಲ್ಲಾರು ಲಾಯರ್ ಇದಾರೆ, ಜಡ್ಜು, ಅವ್ರ ಅಪ್ಪನೋ ಏನೋ ರಾಜಕಾರಣಿ ಆಗಿರ್ತಾನೆ ಅಂತ ಈ ತರ ಎಲ್ಲ ಒಂದು ಗತ್ತು ಗಮ್ಮತ್ ತೋರಿಸ್ತಾರಂತೆ. ಯಾಕಂದ್ರೆ ಅವ ಮೇಂಟೈನ್ ಹೊರದೆ ಕೊಡಲ್ವಲ್ಲ, ನಾಳೆ ದಿನ ಆ ದರ್ಪ ತೋರಿಸಲೇಬೇಕು, ಆ ದುರಾಂಕಾರ ತೋರಿಸಲೇಬೇಕಲ್ಲ. ಯಾರ ಹತ್ರ ತೋರಿಸ್ಬೇಕು ಆ ತರ ದುರಾಂಕಾರನ? ಬೇರೆಯವ್ರ ಹತ್ರ ತೋರಿಸಿದ್ರೆ ಚಂದ. ನಂಬಿ ಬಂದ ಸ್ನೇಹಿತರಿಗೆನೆ ಈ ತರ ದುರಾಂಕಾರ, ಗತ್ತು ಗಮ್ಮತ್ ತೋರಿಸಿದ್ರೆ ಅವನೇನ್ ಮಾಡ್ತಾನೆ, ಈ ಗ್ರೂಪ್ ಬಿಟ್ಟು ಇನ್ನೊಬ್ಬ ಕಡೆ ಹೋಯ್ತಾನೆ, ಇಲ್ವಾ ಒಪ್ನೆ ಆಗೋಯ್ತಾನೆ. ಯಾಕೆ ಅಂದ್ರೆ ಕಂಡೋರ್ ಮುಂದೆ ನಮ್ಮನ್ನ ಡಿಗ್ರೇಡ್ ಮಾಡ್ತಾರೆ. ಇವನ ಸಡೆ ನನ್ ಮಗ, ಇವನ ಬಿಡಲೆ ಯಾವ ಕೆಲ್ಸಕ್ಕೂ ಆಗ್ ಬರ್ದಿರೋನು, ಇವ್ನ ಇಕ್ಕೊಂಡ್ ಏನ್ ಮಾಡೋಣ, ಬಿಡಲೆ ತಟ್ಟೆ ಲೋಟ ತೊಳ್ಸ್ಕೊಂಡ್ ಕೂತಿರ್ಬೇಕು ಇವ್ನಿಗೆ. ಇವನೇನ್ ಮಾಡ್ತಾನೆ ಮಹಾ ಅಂದ್ರೆ, ಯಾರಾದ್ರೂ ಒಬ್ಬ ಫ್ರೆಂಡ್ ತುಂಬಾ ಸೌಕಾರ ಇರ್ತಾನಲ್ಲ, ಅವನ್ಗೆ ಒಬ್ಬ ಯಾರಾದ್ರೂ ಸ್ವಲ್ಪ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಒಬ್ಬ ಇರ್ತಾನಲ್ಲ, ಅವನೇನಾದ್ರು ಬಂದ್ಬಿಟ್ಟೆ ಒಂಥರ ಕೀಳಾಗಿ ನೋಡೋದು, ಏನೋ ಒಂಥರ ಎನ್ಕ್ಯಾಶ್ ಮಾಡ್ಕೊಳ್ಳೋದು, ಬರಲೇ ಹೋಗಲ್ಲೇ ಅನ್ನೋದು. ಅವ್ರ ಅಪ್ಪ ಅಮ್ಮನ್ಗೆ ಮರ್ಯಾದೆ ಕೊಡಲ್ಲ, ಇವನಿಗೆ ಮರ್ಯಾದೆ ಕೊಡಲ್ಲ, ಅವ್ರ ಅಪ್ಪ ಅಮ್ಮನ್ಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ತರ ಮೆಂಟಾಲಿಟಿಲಿ ಕೆಲವ್ರು ಇರ್ತಾರಂತೆ. ಯಾಕೆ ಈ ತರ ಮಾಡ್ತಾರೆ? ಆ ತರ ಫ್ರೆಂಡ್ಸ್ ಗಳನ್ನ ನೀವು ನೋಡಿದೀರಾ? ಈ ತರ ಕೆಲವರು ಫ್ರೆಂಡ್ಸ್ ಗಳನ್ನೇ ಡಿಗ್ರೇಡ್ ಮಾಡ್ತಾರಲ್ಲ, ಫ್ರೆಂಡ್ಸ್ ಗಳನ್ನೇ ಇನ್ಸಲ್ಟ್ ಮಾಡ್ತಾರಲ್ಲ, ಅಂತವ್ರು ಬಹಳಷ್ಟು ಜನ ಇರ್ಬೋದೇನೋ. ಅಂತ ವ್ಯಕ್ತಿಗಳನ್ನ ನೀವು ನೋಡಿದ್ದೀರಾ? ಅಂತ ಫ್ರೆಂಡ್ಸ್ ಗಳಿಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ? ಇನ್ನು ಹಲವಾರು ತರ ಒಬ್ಬೊಬ್ಬರು ಅನುಭವ ಆಗಿರ್ಬೋದೇನೋ ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ಸ್ ಗಳಿಗೆ ಅಥವಾ ಇನ್ನೊಬ್ಬರು ಫ್ರೆಂಡ್ಸ್ ಗಳಿಗೆ ಯಾರಿಗಾದ್ರೂ ಅನುಭವ ಆಗಿದ್ರೆ, ಆ ವಿಚಾರ ನಿಮ್ಗೇನಾದ್ರು ತಿಳಿದು ಬಂದಿದ್ರೆ ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಈ ವಿಚಾರದ ಬಗ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಜಸ್ಟ್ ಒಂದು ಜನರಲ್ ಒಪಿನಿಯನ್ ಅಷ್ಟೇ. ಇದು ಹಲವಾರು ವಿಚಾರ ನಮಗೂ ಕೂಡ ಬಂದಿರುತ್ತೆ. ಈ ತರ ಫ್ರೆಂಡ್ಸ್ ಡಿಗ್ರೇಡ್ ಮಾಡೋದು ನೋಡುವವರು, ಕೀಳಾಗಿ ನೋಡುವವರು ಬಹಳಷ್ಟು ಜನ ಇದ್ದಾರೆ. ತಿದ್ಕೊಳ್ಳೋದು ಇಲ್ಲ. ಎಂಡ್ ಆಫ್ ದ ಡೇ ಇಂತ ಸ್ನೇಹ ಬೇಕಾ, ಇಂತ ಸ್ನೇಹ ಬೇಡವಾ, ಇಂಥವ್ರ ಹತ್ರ ಎಷ್ಟಿರ್ಬೇಕು ಅಷ್ಟಿರ್ಬೇಕಾ? ಅವ್ರಿಗೆ ಸಹಾಯ ಏನಾದ್ರು ಬೇಕಾದ್ರೆ ನಾವು ಇರ್ತೀವಿ, ನಮಗ್ ಸಹಾಯಕ್ ಬೇಕಂದ್ರೆ ಅವ್ರು ಇರೋದೇ ಇಲ್ಲ. ಸೊ ಈ ತರದ್ದೆಲ್ಲ ಹಲವಾರು ವಿಚಾರ ನಾವು ನೋಡಿರ್ಬೋದೇನೋ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ತಿಳಿಸಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ